ಸ್ನೇಹ ಅನ್ನೋದೇ ಹಾಗೆ ಕಷ್ಟ ಸುಖಗಳಲ್ಲಿ ನೆಂಟರಿಷ್ಟರಿಗಿಂತ ಒಂದು ಕೈ ಸ್ನೇಹಿತರದ್ದೇ ಮೇಲು. ಇನ್ನು ಯಾರಾದರೂ ಸ್ನೇಹಿತನಿಗೆ ಹೊಡೆದ್ರು ಅಂದ್ರೆ ಬಿಡ್ತಾರಾ? ಹೀಗೆ ಸ್ನೇಹಿತನಿಗೆ ಹೊಡೆದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿ ಗಲಾಟೆಗೆ ಹೋಗಿದ್ದವನೇ ಹೆಣವಾಗಿ ಹೋಗಿದ್ದಾನೆ. ಇದರ ರಿಪೋರ್ಟ್ ಇಲ್ಲಿದೆ. ಸ್ನೇಹಿತರ ನಡುವಿನ ಗಲಾಟೆ ಕೊಲೆಯಲ್ಲಿ ಅಂತ್ಯ. ಇಬ್ಬರ ಜಗಳದಲ್ಲಿ ಮೂರನೇ ವ್ಯಕ್ತಿಯ ಕೊಲೆ. ಸ್ನೇಹಿತರ ಜೊತೆ ಹೊಡೆಯಲು ಹೋದವನೇ ಮರ್ಡರ್. ಸ್ನೇಹಿತರಿಬ್ಬರ ಗಲಾಟೆಯಲ್ಲಿ ಎಂಟ್ರಿಯಾಗಿದ್ದ ಮೂರನೇ ವ್ಯಕ್ತಿ ಕೊಲೆಯಾಗಿರೋ ಘಟನೆ ಬೆಂಗಳೂರಿನ ಯಲಹಂಕ ನ್ಯೂ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತನ್ನ ಸ್ನೇಹಿತನ ಜೊತೆ ಗಲಾಟೆ ಮಾಡಿದ್ರು ಅಂತ ಅವನ ಜೊತೆ ಸೇರಿ ಹೊಡೆದೋರ ಮನೆಗೆ ನುಗ್ಗಿ ಗಲಾಟೆಗೆ ಹೋಗಿದ್ದ ಸುಬ್ರಮಣಿ ಎಂಬ ಯುವಕನನ್ನ ಕೊಲೆ ಮಾಡಲಾಗಿದ್ದು, ಗಣೇಶ್ ಮತ್ತು ಮುರಳೀಧರ್ ಸಿಂಗ್ ಎಂಬ ಆರೋಪಿಗಳನ್ನ ಬಂಧಿಸಲಾಗಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಘಟನೆ ನಡೆದಿದೆ. ಕೊಲೆಯಾಗಿರೋ ಸುಬ್ರಮಣಿಗೂ ಆರೋಪಿಗಳಾದ ಗಣೇಶ್ ಹಾಗೂ ಮುರಳೀಧರ್ ಸಿಂಗ್ಗೂ ಸಂಬಂಧವೇ ಇಲ್ಲ. ಇಲ್ಲಿ ಅಸಲಿಗೆ ಗಲಾಟೆ ಆಗಿದ್ದು ಕೊಲೆಯಾದ ಸುಬ್ರಮಣಿ ಗೆಳೆಯ ಭುವನ್ ಮತ್ತು ಮುರಳೀಧರ್ ಗಣೇಶ್ ನಡುವೆ. ಗಣೇಶ್ ಮತ್ತು ಮುರಳೀಧರ್ ಇಬ್ಬರು ಅಣ್ಣ ತಮ್ಮ. ಇಬ್ಬರು ಕ್ರಿಕೆಟ್ ಆಡೋಕೆ ಹೋದಾಗ ಭುವನ್ ಎಂಬಾತ ಪರಿಚಯ ಆಗಿದ್ದ. ಈ ಮೂವರಿಗೆ ಸುಮಾರು 24ರಿಂದ 25 ವಯಸ್ಸು. ಕೆಲಸ ಮಾಡ್ತಾ ಇರಲಿಲ್ಲ. ಕಾಲೇಜು ಮುಗಿಸಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು. ಒಂದೇ ವಯಸ್ಕರ ಮಧ್ಯೆ ಸ್ನೇಹ ಬೆಳೆದಿತ್ತು. ಆಗಾಗ ಕ್ರಿಕೆಟ್ ಆಡ್ತಿದ್ರು. ಹೀಗಿರುವಾಗ ನಿನ್ನೆ ಸಂಜೆ ಭುವನ್ ಮುರಳೀಧರ್ ಬಳಿ ಬಂದು ಕಾರ್ಪೆಂಟರ್ನ ಬಗ್ಗೆ ವಿಚಾರಿಸಿದ್ದಾನೆ. ಆದ್ರೆ ಈ ವೇಳೆ ಮುರಳೀಧರ್ ಸರಿಯಾಗಿ ರಿಯಾಕ್ಟ್ ಮಾಡಿಲ್ಲ. ಅಷ್ಟಕ್ಕೆ ಕೋಪಗೊಂಡ ಭುವನ್ ಮುರಳೀಧರ್ ಕೊರಳಿನ ಪಟ್ಟಿ ಹಿಡಿದು ಏನ್ ಕೇಳಿದ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳಿದ್ದಾನೆ. ಈ ವೇಳೆ ಮುರಳೀಧರ್ ಭುವನ್ನನ್ನ ಅಟ್ಟಾಡಿಸಿಕೊಂಡು ಅವನ ಮನೆವರೆಗೂ ಹೊಡೆಯೋಕೆ ಹೋಗಿದ್ದ. ಭುವನ್ ಮನೆಯವರು ಮುರಳೀಧರ್ಗೆ ಸಮಾಧಾನ ಮಾಡಿ ಕಾಂಪ್ರಮೈಸ್ ಮಾಡಿ ಕಳಿಸಿದ್ರು. ಆದ್ರೆ ಮನೆವರೆಗೂ ಹುಡ್ಕೊಂಡ್ ಬಂದು ಹೊಡೆದ ಅಂತ ಭುವನ್ ಸಿಟ್ಟಿಗೆದ್ದಿದ್ದ. ನಂತರ ಭುವನ್ ಈ 3-4 ಜನ ಸ್ನೇಹಿತರು ಹಾಗೂ ಈ ಸುಬ್ರಮಣಿಯನ್ನ ಕರ್ಕೊಂಡು ಬ್ಯಾಟ್ ಚಾಕು ಹಿಡ್ಕೊಂಡು ಸೀದಾ ಮುರಳೀಧರ್ ಮನೆಗೆ ಹೋಗಿ ಅಟ್ಯಾಕ್ ಮಾಡಿದ್ದಾನೆ. ಈ ವೇಳೆ ಮುರಳೀಧರ್ ಹಾಗೂ ಆತನ ಸಹೋದರ ಗಣೇಶ್ ಮೇಲೆ ಚಾಕುವಿನಿಂದ ಹಲ್ಲೆಗೆ ಮುಂದಾಗಿದ್ದಾರೆ. ಆದ್ರೆ ಗಲಾಟೆ ಮಧ್ಯೆ ಅವರ ಚಾಕುವನ್ನೇ ಕಸಿದುಕೊಂಡಿದ್ದ ಅಣ್ಣ ತಮ್ಮಂದಿರು ಸುಬ್ರಮಣಿಗೆ ಇರಿದಿದ್ದಾರಂತೆ. ಕೂಡಲೇ ತೀವ್ರ ರಕ್ತಸ್ರಾವವಾಗಿ ಸುಬ್ರಮಣಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ವೇಳೆ ಭಯ ಬಿದ್ದು ಭುವನ್ ಮತ್ತೆ ಇತರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅದೇ ಅವನು ಓಡೋಡಿ ಬಂದ. ನಾವೆಲ್ಲ ಇದ್ವಿ. ನಮಗೆಲ್ಲ ಹಿಡಿದು ದಬ್ಬಿಟ್ರು. 4-5 ಜನ ಹಂಗೆ ಗುಂಪು ಬಂದು ದಬ್ಬಿಟ್ರು. ನಾನು ಚೇರ್ ಮೇಲೆ ಬಿದ್ದೋಗ್ಬಿಟ್ಟೆ. ಚೇರ್ ಮೇಲೆ ಬಿದ್ದುಕೊಳ್ಳಿ ಅವನು ಓಡಿ ಬಂದಿದ್ದಾನು. ಬ್ಯಾಟ್ ಹಿಡ್ಕೊಂಡು ಬಂದೇನು ಹಾಗೆ ಬಿದ್ದುಬಿಟ್ಬಿಟ್ಟು ಹಾಗೆ ಜೀವ ಹೋಗ್ಬಿಡ್ತು ಅಂದು. ನನ್ನ ಮಕ್ಕಳು ದೇವರಿದ್ದಂಗೆ. ನೀವು ಹೋಗಿ ಇಲ್ಲೇ ವಿಚಾರಿಸಬೇಕಾದ್ರೆ ಅವ್ರು ಯಾರು ಕೈ ಮೇಲೆ ಹಿಂಗೆ ಹೊಡೆದಿದ್ದಲ್ಲ, ಬೈದಿದ್ದಲ್ಲ. ಬಂಗಾರ ಅಂತ ಮಕ್ಕಳು ಇಬ್ರು. ಇನ್ನು ಪ್ರಕರಣ ದಾಖಲಿಸಿಕೊಂಡು ಕೊಲೆ ಆರೋಪದ ಮೇಲೆ ಮುರಳೀಧರ್ ಹಾಗೂ ಆತನ ಸೋದರ ಗಣೇಶ್ನನ್ನ ಯಲಹಂಕ ನ್ಯೂ ಟೌನ್ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಎಸ್ಕೇಪ್ ಆಗಿರೋ ಭುವನ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಆದ್ರೆ ಆರೋಪಿಗಳ ತಾಯಿ ಹೇಳೋದೇ ಬೇರೆ. ನನ್ ಮಕ್ಕಳು ಕೊಲೆ ಮಾಡಿಲ್ಲ, ಅವರೇ ಹೊಡೆಯೋಕೆ ಬಂದ್ರು, ಅವರೇ ಮಾಡಿ ಹೋದ್ರು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಅಂಗಡಿ ಹತ್ರ ನಿಂತಿದ್ದ ಸರ್ ನಮ್ಮ ಹುಡುಗರು. ಅವರು ಯಾರೋ ಹೆಸರು ಕೇಳ್ಕೊಂಡ್ ಬಂದ್ರಂತೆ. ಅವರು ನಂಗೆ ಗೊತ್ತಿಲ್ಲ ಅಂತ ಹೇಳಿದ ನಮ್ಮ ಚಿಕ್ಕವನು. ಅಲ್ಲೇ ಕತ್ತನ ಪಟ್ಟಿ ಹಿಡ್ಕೊಂಡು ಅವ್ನಿಗೆ ಹೊಡೆದಿದ್ದಾರೆ. ಆಮೇಲೆ ಅದು ಗಲಾಟೆ ಆಯಿತು. ಆಮೇಲೆ ಮನೆಗೆ ಬಂದುಬಿಟ್ಟು ಸಮಾಧಾನ ಅಂದರೆ ಇವರು ಹೋಗ್ಬಿಟ್ಟು ಚಾಕುಗಳು ಬ್ಯಾಟ್ಗಳು ಎಲ್ಲ ಎತ್ಕೊಂಡು ಮನೆ ನುಗ್ಗಿ ಹೊಡೆದವ್ರೆ. ಸ್ನೇಹಿತರೇ ಆಗಿದ್ದವರು ಗೆಳೆತನ ಮರೆತು ಕೊಲೆ ಮಾಡುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.